See, what is the quadratic equation formula? Minus b. Quadratic equation formula minus b plus or minus square root of b square minus 4ac divided by 2a. ಈ ಫಾರ್ಮುಲಾನ ದೇ ವಿಲ್ ಆಸ್ಕ್ ಯು ಇನ್ ದ ಎಮ್ ಸಿ ಕ್ಯೂ ಅಲ್ಲಿ ಕೇಳ್ತಾರೆ. ಓಕೆ, ಆ ಫಾರ್ಮುಲಾ ನಿಮಗೆ ಕ್ಲೀನಾಗಿ ಗೊತ್ತಿರಲಿ. ದೆನ್ ಇದರಿಂದ ನಾವು ಎರಡು ಮೆಥಡಲ್ಲಿ ರೂಟ್ಸ್ನ ಕಂಡುಹಿಡಿಬೋದು. ಒಂದು ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮಲ್ಲಿ, ಇಲ್ಲ ಅಂದರೆ ಯೂಸಿಂಗ್ ಫಾರ್ಮುಲಾ ಮೆಥಡಲ್ಲಿ ಕಂಡುಹಿಡಿಬೋದು. ಬಟ್ ಇದ್ರ ಮೇಲೆ ಕ್ವಶನ್ ಕೊಡ್ತಾರೆ ಅನ್ನೋದು ನಾರ್ಮಲಿ ಕೊಡಲ್ಲ. ಸೊ ನಿಮಗೆ ಕೊಟ್ಟರೆ ಇದೆಯಲ್ಲ ಇದ್ರ ಮೇಲೆ ಕೊಡ್ತಾರೆ. ಇದ್ರ ಮೇಲೆ ಕ್ವಶನ್ ಎಮ್ ಸಿ ಕ್ಯೂ ಅಲ್ಲಿ ಇದ್ದೇ ಇರುತ್ತೆ, ಆಯಿತಾ. ಓನ್ಲಿ ದೇ ವಿಲ್ ಆಸ್ಕ್ ಯು ಫೈಂಡ್ ವೆದರ್ ದ ಗಿವನ್ ಈಕ್ವೇಷನ್ ಹ್ಯಾವಿಂಗ್ ಫೈಂಡ್ ದ ನೇಚರ್ ಆಫ್ ದ ರೂಟ್ಸ್ ಅಂತ ಎರಡು ಕೊಡ್ತಾರೆ. 2 ಮಾರ್ಕ್ಸ್ ಎಲ್ಲ ಕೇಳ್ಬೋದು, ಇಲ್ಲ ಎಮ್ ಸಿ ಕ್ಯೂ ಅಲ್ಲೂ ಕೇಳ್ಬೋದು. ಸೊ ಅವಾಗ ನಿಮ್ಗೆ ಇಷ್ಟು ಗೊತ್ತಿರಬೇಕು. ಇಫ್ ಬಿ ಸ್ಕ್ವಯರ್ ಮೈನಸ್ 4ac ಈಸ್ ಗ್ರೇಟರ್ ದೆನ್ 0, 0ಗಿಂತ ಜಾಸ್ತಿ ಇದ್ದರೆ ದೆನ್ ಯು ವಿಲ್ ಗೆಟ್ 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್. 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಅಂದರೆ ಲೈಕ್ -3 + 2 ಅಥವಾ -3 4 ಹಿಂಗೆ ಬೇರೆ ಬೇರೆ ನಂಬರ್ ಬರುತ್ತೆ. ಪ್ಲಸ್ಸರ್ ಆಗಿರ್ಬೋದು, ಮೈನಸರ್ ಆಗಿರ್ಬೋದು, ಆಯಿತಾ. ಸೊ ದಟ್ ಟು ದೇ ಆಸ್ಕ್ ವಾಟ್ ಡಿಸ್ಟಿಂಕ್ಟ್ ರಿಯಲ್ ರೂಟ್ಸು. ಬಟ್ ವೆನ್ ಇಟ್ ಈಸ್ ಈಕ್ವಲ್ ಟು 0 ನಿಮ್ಗೆ ಹೇಗೆ ಬರುತ್ತೆ? ಸೇಮ್ ನಂಬರೇ ಬರುತ್ತೆ. -3, -3, 2, 2 ಎರಡು ಸೇಮ್ ಬರುತ್ತೆ. ಎರಡು ಈಕ್ವಲ್ ಆಗಿದ್ರೆ ಬಿ ಸ್ಕ್ವಯರ್ ಮೈನಸ್ 4ac ಈಕ್ವಲ್ ಟು 0 ಇದ್ದರೆ ಯು ವಿಲ್ ಗೆಟ್ ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸು. ಮೋರ್ ದೆನ್ 0 ಇದ್ದರೆ ಯು ವಿಲ್ ಗೆಟ್ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ರೂಟ್ಸು. ಲೆಸ್ ದೆನ್ 0 ಇದ್ದರೆ ದೆನ್ ಯು ವಿಲ್ ಗೆಟ್ ನೋ ರೂಟ್ಸ್. ಅದಕ್ಕೆ ರೂಟ್ಸ್ ಬರಲ್ಲ. ರೂಟ್ಸ್ ಬರಲ್ಲ ಇನ್ ದ ಸೆನ್ಸ್ ರಿಯಲ್ ರೂಟ್ಸ್ ಬರಲ್ಲ, ಬಟ್ ಇಮ್ಯಾಜಿನರಿ ರೂಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ವಿಲ್ ಚೆಕ್ ಸಮ್ ಕ್ವಶನ್ಸ್, ವಿಲ್ ಚೆಕ್ ಆ್ಯಂಡ್ ವಿಲ್ ಸಿ ದ್ಯಾಟ್. ಟೇಕ್ ದಿಸ್. Find the discriminant of the equation 3x square minus 2x plus 1/3. So first ಏನು ಮಾಡಬೇಕು? a b c ಬರ್ಕೋಬೇಕು. From that equation, what is the standard quadratic equation? ax square plus bx plus c equal to 0. What? a is equal to what? b is equal to what? c is equal to what? So to find the nature of the roots, you should know the formula. What is the formula? b square minus 4ac. Put in this formula. Check. a is equal to b is equal to -2. ಇಲ್ಲಿ ತಪ್ಪು ಮಾಡ್ತೀರಾ, ಹುಷಾರು. ಇಲ್ಲಿ ತಪ್ಪು ಮಾಡ್ತೀರಾ. ಅಲ್ಲಿ ಫಾರ್ಮುಲಾದಲ್ಲಿ ಬಿ, ಇಲ್ಲಿ ಕ್ವಶನ್ ಏನು ಗಿವನ್ ಡಾಟಾದಲ್ಲಿ b is equal to -2. ನನಗಿರೋದು b ಸ್ಕ್ವೇರ್. ದಿಸ್ ವಿಲ್ ಬಿಕಮ್ ಹೋಲ್ ಸ್ಕ್ವೇರ್, ಆಯಿತಾ. -4 ಇಂಟು a ಜಾಗದಲ್ಲಿ 3, c ಜಾಗದಲ್ಲಿ 1/3. ಹಾಂ, ಸೊ -2 ಹೋಲ್ ಸ್ಕ್ವೇರ್ ಅಂದರೆ ಅರ್ಥ ಏನು? -2 ಸ್ಕ್ವೇರ್ ಮೀನ್ಸ್ -2 ಇಂಟು -2, ಕರೆಕ್ಟಾ? ಹಾಂ, ಸೊ -2 ಇನ್ ಹೋಲ್ ಸ್ಕ್ವೇರ್. ಇಲ್ಲಿ ಇವೆರಡು ಒಂದೇನ ಹೇಳ್ರಿ. -2 whole square and -2 this whole square, both are same? Both are same? No, both are not same. So here this will become -2 into -2. ಇದೇನಾಗುತ್ತೆ? -2 into 2. ಇದು ಸಪ್ರೇಟ್, ಇದು ಸಪ್ರೇಟ್. ಸೊ ಅಲ್ಲಿರೋದು -2 whole square ಇದು ಅಲ್ವಾ? ಸೊ ದಿಸ್ ವಿಲ್ ಬಿಕಮ್ +4, ಕರೆಕ್ಟಾ? ಸೊ 4 -4 here 3 get cancel. 4 - 4. What is 4 - 4? 0. So ಹಂಗಾದ್ರೆ b square minus 4ac is equal to 0. Nothing but what? There is no real roots, correcta? But ಈ ಫಾರ್ಮುಲಾದಿಂದ ನಿಮಗೇನಾದರೂ ರೂಟ್ಸ್ ಗೊತ್ತಾಗುತ್ತಾ? ರೂಟ್ಸ್ ಗೊತ್ತಾಗಲ್ಲ. ಯಾವ್ಯಾವ ರೂಟ್ಸ್ ಅಂತ ಗೊತ್ತಾಗಲ್ಲ. ಆದರೆ ನೇಚರ್ ಆಫ್ ದ ರೂಟ್ಸ್ ಗೊತ್ತಾಗುತ್ತೆ. ಅದ್ರ ನೇಚರ್ ಏನು? ನೀನು ಹುಡುಗನಾ, ನೀನು ಹುಡುಗಿನಾ, ನೀನು ಸ್ಟೂಡೆಂಟಾ, ಇವು ನೇಚರ್ ಗೊತ್ತಾಗುತ್ತೆ. ಸೊ ಬಿ ಸ್ಕ್ವಯರ್ ಮೈನಸ್ 4ac ಈಸ್ ಗ್ರೇಟರ್ ದೆನ್ 0, ದೆನ್ ಇಟ್ ಈಸ್ ನೇಚರ್. ನೇಚರ್ ಏನಾಗಿರುತ್ತೆ? ಈಕ್ವಲ್ ಅಂಡ್ ರಿಯಲ್ ರೂಟ್. ಡಿಸ್ಟಿಂಕ್ಟ್ ಅಂಡ್ ರಿಯಲ್ ರೂಟ್ಸ್. ಸೊ ಬಿ ಸ್ಕ್ವಯರ್ ಮೈನಸ್ 4ac ಈಕ್ವಲ್ ಟು 0 ಇದ್ರೆ
ಈಕ್ವಲ್ ಟು 0. ಡಿಸ್ಟಿಂಕ್ಟ್ ಅಂಡ್ ಈಕ್ವಲ್ ಟು 0 ಇದ್ರೆ 2 ರಿಯಲ್ ರೂಟ್ಸ್, 2 ರೂಟ್ಸ್ ಸಿಗ್ತವೆ, ಅದು ಈಕ್ವಲ್ ಆಗಿ ಸಿಗ್ತವೆ. ಕರೆಕ್ಟಾ? ಉಲ್ಟಾ. ದೆನ್ ಇದಕ್ಕಿಂತ 0ಗಿಂತ ಕಡಿಮೆ ಇದ್ರೆ, 0ಗಿಂತ ಕಡಿಮೆ ಇದ್ರೆ ನೋ ರೂಟ್ಸ್, 0ಗಿಂತ ರೂಟ್ಸ್ ಇದ್ರೆ ನೋ ರೂಟ್ಸ್. ಸೊ 0ಗಿಂತ ಜಾಸ್ತಿ ಇದ್ರೆ ಏನು ಬರುತ್ತೆ? 0ಗಿಂತ ಜಾಸ್ತಿ ಇದ್ರೆ ಡಿಸ್ಟಿಂಕ್ಟ್ ಅಂಡ್ 2 ರಿಯಲ್ ರೂಟ್ಸ್, ಡಿಸ್ಟಿಂಕ್ಟ್ ಅಂಡ್ 2 ಡಿಫ್ರೆಂಟ್, 2 ಬೇರೆ ಬೇರೆ ಡಿಫ್ರೆಂಟ್ ರಿಯಲ್ ರೂಟ್ಸ್. MCQL ಕ್ವಶನ್ ಇದ್ದೇ ಇರುತ್ತೆ, ಗ್ಯಾರಂಟಿ ಇರುತ್ತೆ ಕ್ವಶನ್ನು, ಆಯ್ತಾ? ಹುಷಾರು. ಈಕ್ವಲ್ ಟು 0 ಇದ್ರೆ 2 ಈಕ್ವಲ್ ರೂಟ್ಸ್, ರಿಯಲ್ ಈಕ್ವಲ್ ರೂಟ್ಸ್. ಓಕೆನಾ? ಬಟ್ ಇದರಿಂದ ನೇಚರ್ ಗೊತ್ತಾಗುತ್ತೆ, ಕರೆಕ್ಟಾ? ಆದರೆ ರೂಟ್ಸ್ ಗೊತ್ತಾಗಲ್ಲ. ಟು ಫೈಂಡ್ ದ ಆರ್ ಟು ಐಡೆಂಟಿಫೈ ನೇಚರ್ ಆಫ್ ದ ರೂಟ್ಸ್ ಈಸ್ ದೀಸ್ ಆರ್ ದ ಕ್ವಶನ್. ಓಕೆ, ನೀವು ಮಾಡ್ತೀರಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಐ ವಾಂಟ್ ಟು ಅಟ್ಲೀಸ್ಟ್ ಚೆಕ್ ಮಾಡೋಣ, ನೋಡೋಣ. ಇಷ್ಟು ಮಾಡಿದ್ರಲ್ವಾ? ಇದು ಕಂಡೀಷನ್ ಏನಾಯ್ತಿದು? ಈಕ್ವಲ್ ಟು ಈಕ್ವಲ್ ರೂಟ್ಸ್ ತಾನೆ? ಕಂಡಿಡ್ರಿ ಯಾವ್ಯಾವ ಅಂತ. 2 ಈಕ್ವಲ್ ಆ್ಯಂಡ್ ರಿಯಲ್ ರೂಟ್ಸ್ ಯಾವ್ಯಾವ ಕಂಡಿಡ್ರಿ ನೋಡೋಣ. ಯಾವ್ಯಾವ ಅಂತ ಫೈಂಡ್ ಮಾಡ್ರಿ. ಹೇಗೆ ಮಾಡ್ತೀರಾ ಫೈಂಡು? ಯಾವ 2 ಮೆಥಡ್ಸ್? 2 ಮೆಥಡ್ ಇದೆ. ಫಾರ್ಮುಲಾ ಮೆಥಡ್ ಮಾಡ್ತೀರಾ? ಫಾರ್ಮುಲಾ ಮೆಥಡ್ ತುಂಬ ಲಾಂಗ್ ಆಗುತ್ತೆ, ಹೌದಾ? ಸೊ ಯುವರ್ ವಿಶ್. ಫಾರ್ಮುಲಾ ಮೆಥಡು ನಿಮಗೆ ಈಸಿ ಹಂಗಿದ್ರೆ ಮಾಡಿ, ಬಟ್ ದೊಡ್ಡದಾಗಿದ್ರೆ ಬೇಡ. ಓಕೆ, ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಈಸ್, ಐ ಥಿಂಕ್ ಫಾರ್ ಮೀ ಈಸ್ ಬೆಟರ್, ಬೇಗ ಮುಗ್ದೋಗುತ್ತೆ. ಸೊ ಫ್ರಮ್ ದಿಸ್ ವಾಟ್ ಯು ವಿಲ್ ಗೆಟ್? ಸೊ ದಿಸ್ ವಿಲ್ ಬಿಕಮ್ 9x ಸ್ಕ್ವೇರಾ ಮೈನಸ್ 6x ಪ್ಲಸ್ 1 ಇಸ್ ಈಕ್ವಲ್ ಟು 0. ಅರ್ಥ ಆಯ್ತಾ ಇಲ್ಲ? ಸೊ ಹ್ಯಾಡ್ ಮಾಡಿದರೆ ಎಷ್ಟು ಬರಬೇಕು? -6. ಮಲ್ಟಿಪ್ಲೈ ಮಾಡಿದರೆ 9. 9 1 ಜೊತಾನೆ 9 ಬರಬೇಕು. ಯಾವ್ದು ಬರುತ್ತೆ? 3 3s. ಸೊ -3 -3 ಆ್ಯಡ್ ಮಾಡಿದರೆ -6, ಮಲ್ಟಿಪ್ಲೈ ಮಾಡಿದರೆ +9 ಬರುತ್ತೆ. ಸೊ ದಿಸ್ ವಿಲ್ ಬಿಕಮ್ 9x ಸ್ಕ್ವಯರ್ ಮೈನಸ್ 3x ಮೈನಸ್ 3x ಪ್ಲಸ್ 1 ಈಕ್ವಲ್ ಟು 0. ಫ್ರಮ್ ದಿಸ್ ವಾಟ್ ಇಸ್ ಕಾಮನ್? 3x ಈಸ್ ಕಾಮನ್. 3 ಇಂಟು 3 9x ಇಂಟು x ಸ್ಕ್ವಯರ್ ಮೈನಸ್ ಇಲ್ಲಿ ಸೇಮ್ ಇದೆ 1. ಸೊ ಇದನ್ನು ಸೇಮ್ ಬರೀತೀನಿ, 3x ಮೈನಸ್ 1. ಸೊ ಆಲ್ರೆಡಿ ಸೇಮ್ ಥಿಂಗ್ ಈಸ್ ದೇರ್, ಐ ವಿಲ್ ಮಲ್ಟಿಪ್ಲೈ ವಿತ್ -1. ಕರೆಕ್ಟ್? ಎನಿ ಡೌಟ್? ಸೊ ಹಿಯರ್ 1 ವಿಲ್ ಬಿಕಮ್ -3x ಮೈನಸ್ 1 ಈಕ್ವಲ್ ಟು 0 ಒಂದು, ಇನ್ನೊಂದು ಇದು 3x ಮೈನಸ್ 1. ಸೊ 3x ಮೈನಸ್ 1 ಈಕ್ವಲ್ ಟು 0. ಕರೆಕ್ಟಾ? Then this will become what? So 3x equal to 1, x is equal to 1/3. Same ಎರಡು ಅದೇ ಇದೆಯಲ್ಲ. So 1 is x is equal to 1/3, another also x is equal to 1/3. So 2 real and equal roots. ಕರೆಕ್ಟಾ? ಇದನ್ನೇನು ಕೇಳಲ್ಲ ಫೈಂಡ್ ರೂಟ್ಸ್ ಅಂತ, ಬಟ್ ನಿಮಗೆ ಗೊತ್ತಾಗಲಿ, ವೆರಿಫೈ ಆಗಲಿ ಅಂತ ಮಾಡಿಸಿದ್ದು. ವಿಲ್ ಮೂವ್ ಫಾರ್ ನೆಕ್ಸ್ಟ್ ಕ್ವಶನ್. ಇದೇನು ಬೇಡಲ್ಲ. ಯಾ, ಡೂ ದಿಸ್ ಒನ್. ಎಕ್ಸೈಸ್ 4.3 ಇದು ಮಾಡಿರಿ ನೋಡೋಣ. 2x ಸ್ಕ್ವಯರ್ ಮೈನಸ್ 3x ಪ್ಲಸ್ 5. ಫಸ್ಟ್ ಫೈಂಡ್ ದ ನೇಚರ್ ಆಫ್ ದ ರೂಟ್ಸ್. ಅಲ್ಲಿ ಕ್ವಶನ್ ಏನು ಬೇಕಾದ್ರೆ ಇರಲಿ, ಆಯಿತಾ? ನಾನು ಬೇಕಾಗಿರೋದೇನು, ಫಸ್ಟು ನೇಚರ್ ಆಫ್ ದ ರೂಟ್ಸ್ ಕಂಡುಹಿಡ್ರಿ, ಆಮೇಲೆ ಯಾವ್ಯಾವ ರೂಟ್ಸ್ ಅಂತಲೂ ಕಂಡುಹಿಡ್ರಿ. ಕಾಣಿಸಿದ್ಯಾ? ಹಾಂ, ಇದು ಫಸ್ಟ್ ಒನ್. ಫಸ್ಟ್ ಫೈಂಡ್ ದ ನೇಚರ್ ಆಫ್ ರೂಟ್ಸ್. ಏನೋ ನೇಚರ್ ಆಫ್ ದ ರೂಟ್. ನೇಚರ್ ಆಫ್ ದ ರೂಟ್ ಅಂದರೆ ಬರೀ ಹೆಸರು ಹೇಳ್ಬೇಕು ನೀವು. ಏನಂತ ಹೇಳಬೇಕು? ನೇಚರ್ ಆಫ್ ದ ರೂಟ್ ಅಂದರೆ ಈಕ್ವಲ್ ರೂಟ್ಸಾ, ಅನ್ಈಕ್ವಲ್ ರೂಟ್ಸಾ, ಅಥವಾ 100 ರೂಟ್ಸಾ, ಇಷ್ಟೇ ಹೇಳಬೇಕು. ಏನು?
Imaginary means what? No roots. Imaginary means no roots. ನಿಮಗೆ ಹಂಗಾದ್ರೆ b square minus 4ac equal to 0 ಸಿಕ್ಕಿದೆಯಾ? ಹೌದಾ? ಸಾರಿ 0 ಅಲ್ಲ, ಗ್ರೇಟರ್ ದೆನ್ 0 ಸಿಕ್ಕಿದೆಯಾ? ಚೆಕ್ ಮಾಡಿ. ಮಳೆ ಬರ್ತಿದ್ಯಾ? ಹಾಂ, ಹಿಡ್ಕೊಂಡಿದ್ರನು? ಹಾಂ ಹಾಂ. ಸಿ, ಸೊ ವಾಟ್ ಈಸ್ ಎ ಇಸ್ ಈಕ್ವಲ್ ಟು ಹೇಳ್ರಾ? b is equal to -3, c is equal to -5a plus 5. ಏನು ಫಾರ್ಮುಲಾ? b square minus 4ac equal to 0. ಹೇಳ್ಕೊಂತ ಹೋಗ್ರಿ, ನೀವೇ ಬರ್ಕೊಂತ ಹೋಗ್ತೀನಿ. -3 whole square minus 4 bracket 2 c. ಕರೆಕ್ಟಾ? ಹಾಂ, 5. This is 5. Okay, next. 9 minus 4 into 8 50 40. That is equal to 0. You will get minus 31. So it is greater than less than 0. ನಿಮಗೆ ಈ ಸಿಂಬಲ್ ಯಾಕಕ್ಕೆ ಬರಲ್ಲ ಅಲ್ವಾ? ಬರುತ್ತಾ? ಯಾಕಡೆ ಬಾಯಿ ಇರುತ್ತಲ್ಲ ಅದು ದೊಡ್ಡದು. ಹಾಂ, ಸೊ ಹಾಗಾದರೆ ಇಫ್ ಈಸ್ ಲೆಸ್ ದೆನ್ 0 ದೆನ್ ನೇಚರ್ ಆಫ್ ದ ರೂಟ್ ಇಸ್ ನೋ ಝೀರೋಸ್. ಅಕಸ್ಮಾತ್ ನಾವು ಇದಕ್ಕೇನಾರ ಫಾರ್ಮುಲಕ್ಕೆ ಇವಾಗ ಇದಕ್ಕೇನಾದರೂ ಫಾರ್ಮುಲಾ ಮೆಥಡ್ ಹಾಕೊಂಡು ಮಾಡಿದ್ರೆ ಆನ್ಸರ್ ಬರುತ್ತಾ? ಬರಲ್ಲ. ಯಾವ ಫಾರ್ಮುಲಾ? ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮುಲಾ ಹಾಕೊಂಡ್ರೆ ಬರುತ್ತಾ? ಬರಲ್ವಾ? ಯಾಕೆ ಬರಲ್ಲ? ಹಾಂ, ರೂಟ್ಸಲ್ಲಿ ಬರುತ್ತೆ, ಇಮ್ಯಾಜಿನರಿ ಬರುತ್ತೆ. ಇದು ಆ್ಯಕ್ಚುಲಿ ನೋ ರೂಟ್ಸ್ ಅನ್ನೋಕ್ಕಿಂತ ಅದ್ರ ರಿಯಲ್ ಅರ್ಥ ಏನಂದರೆ ಇಮ್ಯಾಜಿನರಿ ರೂಟ್ಸ್ ಬರುತ್ತೆ ನಿಮಗೆ, ಆಯಿತಾ? ನೋ ರೂಟ್ಸು ನಿಮಗೆ ಅರ್ಥ ಆಗಲ್ಲ, ಇಮ್ಯಾಜಿನರಿ ಅಂದರೆ ನಿಮ್ಗೆ ಅರ್ಥ ಆಗಲ್ಲ ಅಂತ ನೋ ರೂಟ್ಸ್ ಅಂತ ಕೊಟ್ಟವ್ರೆ. ಓಕೆ, ಸೊ ಆ್ಯಕ್ಚುಲಿ ನೋ ರೂಟ್ಸ್ ಇಮ್ಯಾಜಿನರಿ ರೂಟ್ಸ್. ಬಟ್ ನಿಮಗೆ ಆ ಬುಕ್ಕಾಗಿ ಏನಿದೆ ಅದನ್ನು ಬರೀರಿ, ಹೊಸ್ದಾಗಿ ಯಾವುದು ಬೇಡ. ಟೇಕ್ ನೆಕ್ಸ್ಟ್ ಒನ್. ಅಳಿಸ್ಲಾ ಇದು? ಸೆಕೆಂಡ್ ಒನ್ ಮಾಡಿ. ಸೆಕೆಂಡ್ ಒನ್ ಝೂಮ್. ಸೆಕೆಂಡ್ ಒನ್ ಹಾಂ, ಇಲ್ಲೇ ಇದಲ್ಲ. ಅಲ್ಲಿ ಇಲ್ಲಿ ಫೋಕಸ್ ಮಾಡು, ಅಲ್ಲಿ ಬಿಡು. ಹಾಂ, ಮತ್ತೆ ಆಫ್ ಮಾಡೋದು. ಸ್ಟಾರ್ಟ್ ಮಾಡ್ರಿ. ಫಸ್ಟ್ ಫೈಂಡ್ ದ ನೇಚರ್ ಆಫ್ ದ ರೂಟ್ಸ್, ದೆನ್ ಯು ಫೈಂಡ್ ದ ರೂಟ್ಸ್ ಯಾವ್ಯಾವ ಅಂತ. ಸಿ, ಕ್ವಶನ್ ಏನಂತ ಕೇಳ್ತಾರೆ ಇದಕ್ಕೆ? ಫೈಂಡ್ ದ ವೆದರ್ ದ ಈಕ್ವೇಶನ್ ಆರ್
ವಾಟ್ ಹ್ಯಾಸ್ ರೂಟ್ಸ್ ಆರ್ ನಾಟ್ ಹಿಂಗೆ ಕೇಳ್ತಾರೆ. ಇಲ್ಲ ಫೈಂಡ್ ದ ನೇಚರ್ ಆಫ್ ದ ರೂಟ್ಸ್ ಆಫ್ ದ ಗಿವನ್ ಈಕ್ವೇಷನ್ ಅಂತ ಕೇಳ್ತಾರೆ. ನೇಚರ್ ಕಂಡು ಹಿಡಿಬೇಕು ಅಂದರೆ ಫಸ್ಟ್ ಏನು ಮಾಡಬೇಕು? ವಿ ಹ್ಯಾವ್ 3 ಫಾರ್ಮುಲಾಸ್. ಕರೆಕ್ಟಾ? ನೇಚರ್ ಅಂದ್ರೆ ಏನು? ನೇಚರ್ ಮೀನ್ಸ್ ವೆದರ್ ಇಟ್ ಈಸ್ ರೂಟ್ಸ್ ಇದಾವಲ್ಲ, 3 ಥರ ರೂಟ್ಸ್ ಇದಾವೆ. ಒಂದು ರಿಯಲ್ ರೂಟ್ಸು, ಎರಡನೇದು ಅನ್ರಿಯಲ್ ರೂಟ್ಸು. ರಿಯಲ್ ರೂಟ್ಸ್ ಅಂತ ಫಸ್ಟ್ ರಿಯಲ್ ರೂಟ್ಸ್ ಆ್ಯಂಡ್ ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಅಂದರೆ ಅನ್ಈಕ್ವಲ್ ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಅಂದರೆ ಎಕ್ಸಾಂಪಲ್ ನಿಮಗೆ 2 ಆನ್ಸರ್ ಬಂತು ಅನ್ಕೋ, ಒಂದು 3 ಬಂತು, ಇನ್ನೊಂದು -3 ಬಂತು, ಇನ್ನೊಂದು 2 ಬಂತು. ಆಯ್ತಾ? ಇವೆರಡು ಈಕ್ವಲ್ಲಾ? ಆಯ್ತಾ? ಅನ್ಈಕ್ವಲ್. ಇವೆರಡು ಅನ್ಈಕ್ವಲ್ ಆ್ಯಂಡ್ ರಿಯಲ್ ರೂಟ್ಸ್. ಇವು ಅನ್ಈಕ್ವಲ್ ಆ್ಯಂಡ್ ರಿಯಲ್ ರೂಟ್ಸ್. ಇದು ಒಂಥರ. ಇನ್ನೊಂದು ಯಾವ ಥರ? 2, 2 ಬರುತ್ತೆ, ಇಲ್ಲ 3, 3 -3, ಬರುತ್ತೆ. ಇವೇನು? ಈಕ್ವಲ್ ಆ್ಯಂಡ್ ರಿಯಲ್ ರೂಟ್ಸ್. ಓಕೆ. ಇನ್ನೊಂದು 3ನೇದು ಯಾವುದಿದೆ? ರೂಟ್ಸೇ ಇರಲ್ಲ. ಹಿಂಗೆ ರೂಟ್ಸ್ ಬಂದರೂ ಕೂಡ ರೂಟ್ ಆಫ್ ಹಿಂಗೆ ಬರುತ್ತೆ. ಇದಕ್ಕೆ ಅಂತ ಕರೀತಾರೆ ನೋ ರೂಟ್ಸ್. ದೀಸ್ ಆರ್ ನೋ ರೂಟ್ಸ್. ಸೊ 3ನೇದು ಯಾವುದು? ನೋ ರೂಟ್ಸ್. ಸೊ ಇವು ಬರಬೇಕು ಅಂದರೆ ನಾವು ರೂಟ್ಸೇ ಕಂಡುಹಿಡಿಬೇಕು ಅಂತ ಏನು ರೂಲ್ಸ್ ಇಲ್ಲ. ಕರೆಕ್ಟಾ? ಸೊ ಏನು ಮಾಡ್ಬೋದು ನಾನು? ಇಫ್ b² - 4ac ಈಸ್ ಗ್ರೇಟರ್ ದೆನ್ 0, ಆವಾಗ ಏನರ್ಥ? ಅನ್ಈಕ್ವಲ್ ರಿಯಲ್ ರೂಟ್ಸ್. 2 ರೂಟ್ಸ್ ಸಿಗುತ್ತೆ, ಬಟ್ ಅವೆರಡು ಅನ್ಈಕ್ವಲ್ ಆಗಿರುತ್ತೆ. ಇಫ್ b² - 4ac = 0 ಸಿಕ್ಕರೆ ಆವಾಗ ಈಕ್ವಲ್ ರೂಟ್ ಸಿಗುತ್ತೆ. b² - 4ac < 0 ಸಿಕ್ಕರೆ ಅದಕ್ಕೆ ರೂಟ್ಸ್ ಇರಲ್ಲ ಅಂತ. ಇಲ್ಲಿ ಚೆಕ್ ಮಾಡಿ ನೋಡೋಣ ಇದಕ್ಕೆ ಯಾವ ರೂಟ್ಸ್ ಇದೆ ಅಂತ. ಸೊ ನಾವು ಈಕ್ವಲ್ ರೂಟ್ಸ್ ಇದೆಯಾ? ಫ್ರಮ್ ದಟ್ ಈಕ್ವೇಷನ್ ವಾಟ್ ಈಸ್ ದ ಜನರಲ್ ಫಾರ್ಮುಲಾ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್? ಜನರಲ್ ಫಾರ್ಮುಲಾ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ ಈಕ್ವಲ್ ಟು ax² + bx + c. ವಾಟ್ ಈಸ್ a is equal to? a is equal to 3, b is equal to -4√3, c is equal to 4. So we'll check. b² ಅಂದ್ರೆ -4√3 ಹೋಲ್ ಸ್ಕ್ವಯರ್ -4 ಇಂಟು a ಜಾಗದಲ್ಲಿ 3, c ಜಾಗದಲ್ಲಿ 4. ಕರೆಕ್ಟಾ? ನಾವು ಚೆಕ್. ಇದೇನು ಬರುತ್ತೆ ಅವಾಗ? -4 ಇಂಟು √3 ಹೋಲ್ ಸ್ಕ್ವೇರ್ ಅಂದರೆ -4 ಫಸ್ಟ್ ಇದಕ್ಕೆ ಸ್ಕ್ವಯರು, √3ಕ್ಕೂ ಹೋಲ್ ಸ್ಕ್ವೇರ್. ಇದು ಯಾವ ಫಾರ್ಮುಲಾ? ವಾಟ್ ಈಸ್ a⁴m ಇಂಟು b⁴m ಈಸ್ ಈಕ್ವಲ್ ಟು ab ಹೋಲ್ m. ಅರ್ಥ ಮೈಂದ? ಎ ಸ್ಟ್ಯಾಂಡರ್ಡು ಎಕ್ಸ್ಪೋನೆಂಟ್ ಚಾಪ್ಟ್ರು ಇದೆಯಾ? ಅಲ್ಲಿ ಬರ್ಕೊಳ್ರಿ, ನೋಟಲ್ಲಿ ಫಾರ್ಮುಲಲ್ಲಿದೆ. ಸೊ ದಿಸ್ ವಿಲ್ ಬಿಕಮ್ -4 ಹೋಲ್ ಸ್ಕ್ವೇರ್ ಅಂದರೆ 16, √2 ಸ್ಕ್ವೇರು ಕ್ಯಾನ್ಸಲು ಇಂಟು 3 -4 4 16, 16 3 48. ಸೊ 16 3 48. 48 - 48 = 0. ಇದು ಪಕ್ಕ ಇದು ನೀವು ಆನ್ಸರ್ ಮಾಡಿದ್ದೀರಾ ಅಂದರೆ ಓನ್ಲಿ 2 ಪಾಸಿಬಿಲಿಟಿ, 2 ಪಾಸಿಬಿಲಿಟಿ ಇರುತ್ತೆ. ಒಂದು ಪಾಸಿಬಿಲಿಟಿ ನೀವು ಸ್ಕೂಲಲ್ಲಿ ಮಾಡಿಸಿರೋ ಬುಕ್ಕಲ್ಲಿ ನೋಡ್ಕೊಂಡು ಬರೆದಿದ್ದೀರಾ, ಒಂದೇದು. ಎರಡನೇ ಪಾಸಿಬಿಲಿಟಿ ಸ್ಕೂಲಲ್ಲಿ ಮಾಡಿದರೆ ನೆನಪಿದೆ ಅದಕ್ಕೆ ಮಾಡಿದೀಯಾ. ನೀನೇ ಓನಾಗಿ ಮಾಡಿದರೆ ನಮ್ಮ ಅಪ್ಪನ ಹಣಾಗಿ ಇದು ಬರಲ್ಲ. ಎರಡನೇದಾ ನೋಡ್ಕೊಂಬರ್ದೆ? ಏನ ಫಾರ್ಮುಲಾ ಯೂಸ್ ಮಾಡೇ ಹೇಳ್ಬೇಕು ನೀನು. ಮತ್ತು ಇಷ್ಟಕ್ಕೆ ಏನು ನೋಡ್ತಾ ಇದ್ದೆ? ಇದೇನು ಇದು? ಅಲ್ಲ ಇವನು ಎಲ್ಲಿ ನೋಡ್ತಾ ಇರ್ತೀಯಲ್ಲೇ ಶಿಷ್ಯ? ಹಾಂ ಅಲ್ಲ, ಇದನ್ನೆಲ್ಲ ಹೇಳ್ಕೊಂಬಂದಿದ್ದೀನಿ, ಇಷ್ಟೆಲ್ಲ ರೂಟ್ಸ್ ಇದಾವೆ ಅಂತ. ಇವೆಲ್ಲ ನೇಚರ್ ಇದೇ ಕಣಲೆ ಹೋಲೆ ಫಾರ್ಮುಲಾ. ಇದು ಫಾರ್ಮುಲಾ ಇದೆ ಇದು, ಆಯ್ತಾ? 0ಗಿಂತ ಜಾಸ್ತಿ ನಂಬರ್ ಬಂದರೆ 1 30 100 ಬಂದರೆ ಇದು ಅನ್ಈಕ್ವಲ್ ರೂಟ್ಸು. 2 ರೂಟ್ಸ್ ಸಿಗ್ತವೆ ಅನ್ಈಕ್ವಲ್ ಅಂತ. ಇದೇ ಫಾರ್ಮುಲಾ. ದಿಸ್ ಇಸ್ ದ ಫಾರ್ಮುಲಾ. = 0 ಇದ್ದರೆ ಅವಾಗ ಈಕ್ವಲ್ ರೂಟ್ ಸಿಗುತ್ತೆ ಅಂತ ಸಿಕ್ಕಿದೆ ನೋಡು. ಆ ಫಾರ್ಮುಲಾ ಹಾಕಿದ್ದೀನ ಇಲ್ಲಿ, ಈ ಫಾರ್ಮುಲಾ ತಾನು ಹಾಕಿದ್ದು ನಾನು. ಇದು ಜನರಲ್ ಈಕ್ವೇಷನ್ನ ಇಲ್ಲಿ ನೋಡ್ಕೊಂಬಿಟ್ಟು ABC ಬರೀತೀನಿ.
ಎ ಬಿ ಸಿ ಬರೆದ್ಮೇಲೆ ಈ ಈಕ್ವೇಷನ್ ಹಾಕಿದ್ದೀನಿ ನೋಡಿ, ಹಾಕಿದ್ದೀನಾ? ಮೈನಸ್ ಫಸ್ಟ್ ಬಿ ಸ್ಕ್ವಯರು, ಬಿ ಅಂದ್ರೇನು -4√3² ಮೈನಸ್ಸಿಗೆ ಮೈನಸ್ 4 4, ಎ ಅಂದರೆ 3 ಸಿ ಅಂದರೆ 4 ಹಾಕಿದ್ನಾ? ಸಿಂಪ್ಲಿಫೈ ಮಾಡ್ಕೊಂತ ಹೋಗ್ಬೇಕು, ಚೆಕ್ ಮಾಡಬೇಕು ಏನು ಬರುತ್ತೆ ರೂಟ್ಸು ಅಂತ. ಆಮೇಲೆ ಹೇಳ್ಬೇಕು, ಕೆಳಗಡೆ ಬರೀಬೇಕು. ಏನಂತ ಬರೀಬೇಕು? ದಿಸ್ ಈಕ್ವೇಷನ್ ಹ್ಯಾವ್ ಟೂ ರಿಯಲ್, this equation has two real and equal roots ಅಂತ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಕ್ಲಿಯರ್? then the boys who have brain you tell. she is telling, ಅವಳು ಹೇಳ್ತಿರೋದೇನು, ಸರ್ ಈ ಕ್ವಶನ್ ನಾವು ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮಲ್ಲಿ ಮಾಡ್ಬೋದಾ? ನಮ್ಮ ಹುಡುಗರು ಆನ್ಸರ್ ಮಾಡ್ಬೋದು. ಮಾಡಿದರೆ ನಿಮ್ಗೇನು ಸಿಗುತ್ತೆ? ನೀವು ಸ್ಪ್ಲಿಟ್ ಆನ್ಸರ್ ಸಿಗುತ್ತೆ. ಏನು ಆನ್ಸರ್ ಸಿಗುತ್ತೆ? ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಮಾಡಿದರೆ ನಿಮಗೆ ನೇಚರ್ ಆಫ್ ದ ರೂಟ್ಸ್ ಗೊತ್ತಾಗಲ್ಲ, ರೂಟ್ಸ್ ಗೊತ್ತಾಗುತ್ತೆ. ಆಯಿತಾ? ಏನೇನು ಬರ್ತವೆ ರೂಟ್ಸ್ ಅಂತ. ಬಟ್ ಅದು ಶಾರ್ಟ್ಕಟ್ ಏನು? ಇದು ಶಾರ್ಟ್ಕಟ್ಟು. ಈ ಈಕ್ವೇಷನ್ ಆಗಿದ ತಕ್ಷಣ ಹೇಳ್ತೀವಲ್ಲ ನಾವು, ಇಲ್ಲಿ ನೋಡ್ಬಿಟ್ಟು ಹೇಳ್ಬೋದು ಏನಂತ, ಇವು ಯಾವ ಥರ ರೂಟ್ಸ್ ಇದ್ದಾವೆ ಅಂತ. ನೇಚರ್ ಆಫ್ ದ ರೂಟ್ಸ್ ಅಂದರೆ ಯಾವ ಥರ ರೂಟ್ಸು ಅಂತ, ಇವೇ ರೂಟ್ಸು ಅಂತ ಇಲ್ಲ. ನೀನೇನಾದರೂ ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಮಾಡಿದರೆ ನಿನಗೆ ಯಾವ್ಯಾವ ರೂಟ್ಸು ಅಂತ ಗೊತ್ತಾಗುತ್ತೆ. ಕ್ವಾಡ್ರಾಟಿಕ್ ಈಕ್ವೇಷನ್ ಹಾಕೊಂಡ್ಬಿಟ್ಟು ಮಾಡಿದ್ರು ಕೂಡ ಯಾವ್ಯಾವ ರೂಟ್ಸು ಅಂತ ಗೊತ್ತಾಗುತ್ತೆ. ಆದರೆ ಇವೇ ರೂಟ್ಸು ಅಂತ ಗೊತ್ತಾಗಲ್ಲ. ಅಂಡರ್ಸ್ಟೂಡ್? ಸೊ ಇಫ್ ಐ ಟೆಲ್ ಯು, ನಿಮ್ಮನ್ನ ಡ್ರೆಸ್ ನೋಡ್ಬಿಟ್ಟು ನಾನು ಹೇಳ್ಬೋದು ನೀನು ಈ ಸ್ಕೂಲರು ಅಂತ, ಆಯಿತಾ? ಬಟ್ ಇವರೇ ಹೆಸರು ಅಂತ ಹೇಳೋಕ್ಕಾಗಲ್ಲ. ಡ್ರೆಸ್ ನೋಡಿತಾನೆ ನೀನು ಈ ಸ್ಕೂಲು ಅಂತ ಹೇಳ್ತೀಯಾ? ಸೊ ಇದು ನೋಡ್ಬಿಟ್ಟು ಹೇಳ್ಬೋದು ರೂಟ್ಸು ಏನು ಯಾವ ಥರ ಇದ್ದಾವೆ ಅಂತ. ಅದೇ ರೂಟ್ಸ್ ಕಂಡುಹಿಡಿಬೇಕು ಅಂದರೆ ದೆನ್ ಯು ಶುಡ್ ಗೋ ಫಾರ್ ವಾಟ್? ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮು ಮತ್ತು ಕ್ವಾಡ್ರಾಟಿಕ್ ಈಕ್ವೇಷನು. ಹಂಗಂತ ಹೇಳ್ಬಿಟ್ಟು ಸರ್ ಇವಾಗ ನಾನು ಎಕ್ಸಾಂಪಲ್, ಯು ಹ್ಯಾವ್ ಲೈಕ್ ಸಮ್ ಎ ಅಂತ ಸ್ಕೂಲ್ ಇದೆ, ಇವರೊಂದು ಡ್ರೆಸ್ ಹಾಕ್ಕೊಂಡರೆ ಅನ್ಕೋ, ವೈಟ್ ಡ್ರೆಸ್ ಹಾಕ್ಕೊಂಡರೆ ಅನ್ಕೋ, ಆಯಿತಾ? ಈ ಡ್ರೆಸ್ ನೋಡ್ಬಿಟ್ಟು, ವೈಟ್ ಡ್ರೆಸ್ ನೋಡ್ಬಿಟ್ಟು ಇವ್ರು ಈ ಸ್ಕೂಲರು ಅಂತ ಹೇಳ್ತೀನಿ. ಓಕೆ, ಡನ್, ಕರೆಕ್ಟಾ? ನಾನು ಆಮೇಲೆ ಹೋಗ್ಬಿಟ್ಟು ಇವ್ರ ಹತ್ರ ಮಾತಾಡಿಸ್ತೀನಿ, ಯಾವ ಸ್ಕೂಲ್ ಅಂತಲೂ ಕೇಳ್ತೀನಿ, ಹಂಗೂ ಕಂಡುಹಿಡಿಬೋದು. ಕರೆಕ್ಟಾ? ಬಟ್ ಇದು ಬೆಸ್ಟ್ ಅಲ್ವಾ? ಡ್ರೆಸ್ ನೋಡಿದ ತಕ್ಷಣ ಹೇಳ್ಬಿಡ್ಬೋದಲ್ಲ ಇವ್ ಸ್ಕೂಲವ್ರ ಅಂತ. ಹಂಗಂತ ಹೇಳ್ಬಿಟ್ಟು ಇದನ್ನು ಕೇಳಿದರೆ ಗೊತ್ತಾಗಲ್ಲ ಅಂತ. ಗೊತ್ತಾಗುತ್ತೆ, ಟೈಮ್ ವೇಸ್ಟು. ಅದಕ್ಕೆ ಫಸ್ಟು ಇದನ್ನು ಯೂಸ್ ಮಾಡಿ ನೇಚರ್ ಆಫ್ ದ ರೂಟ್ಸ್ ಕಂಡುಹಿಡ್ಕೊತೀವಿ, ಆಮೇಲೆ ರೂಟ್ಸ್ ಹೇಳ್ತೀವಿ. ಎಕ್ಸಾಂಪಲ್ ಇಫ್ ಐ ಟೇಕ್, ಹಿಂಗೆ ಅನ್ಕೋ, 1 ಮಾರ್ಕ್ಸ್ ಕ್ವಶನ್ನು, ಆಯಿತಾ? ಫೈಂಡ್ ದ ನೇಚರ್ ಆಫ್ ದ ರೂಟ್ಸ್ ಅಂತ ಕೊಟ್ಟಿರ್ತಾನೆ, 4 ಆಪ್ಷನ್ ಕೊಟ್ಟಿರ್ತಾನೆ. ಎಕ್ಸಾಂಪಲ್ ಐ ಟೇಕ್, ಐ ವಿಲ್ ಗಿವ್, ಈಗ ಇದೇ ಕ್ವಶನ್ ಅನ್ಕೋ, ಕೊಟ್ಬಿಟ್ಟು 4 ಆಪ್ಷನ್ ಕೊಟ್ಟಿರ್ತಾನೆ. ಇದು MCQ ಅಲ್ಲಿ ನೇಚರ್ ಆಫ್ ದ ಈಕ್ವೇಷನ್ ಈಸ್, ಕೆಳಗಡೆ ಏನು 2 ಈಕ್ವಲ್ ರೂಟ್ಸ್, 2 ಅನ್ಈಕ್ವಲ್ ರೂಟ್ಸ್, ನೋ ರೂಟ್ಸ್, ಆಲ್ ಆಫ್ ದಿ ಅಬೌವ್ ಅಂತ ಕೊಟ್ಟಿರ್ತಾನೆ. ಇವಾಗ ನೀನೇನು ಮಾಡ್ತೀಯಾ? ಅಲ್ಲಿ ಸಾಲ್ವ್ ಮಾಡ್ಕೊಂತ ಕೂತ್ಕೊತೀಯಾ? ಆಗುತ್ತೆ ಸಾಲ್ವ್ ಮಾಡ್ಕೊಂಡು ಕೂತಾನಕ್ಕೆ. ಸಾಲ್ವ್ ಮಾಡ್ಕೊಂತ ಕೂತ್ಕೊಂಡ್ರೆ ಒಂದು 3-4 ನಿಮಿಷ ಹೊಂಟೋಗುತ್ತೆ. ಅದ್ರ ಬದಲು ಏನು ಮಾಡ್ಬೋದು? ಬಿ -3 ಹೋಲ್ ಸ್ಕ್ವೇರ್ ಇದೆ, ಕರೆಕ್ಟಾ? ಇದು ಪಾಸಿಟಿವ್, ಇದು ಪಾಸಿಟಿವ್, -4 ಸಮಥಿಂಗ್ ಬರುತ್ತೆ, ಕರೆಕ್ಟಾ? 4 × 2 8, 8 5 40. ಇಲ್ಲಿ ಇದನ್ನು ನೀನು ಮಾಡಿದರೆ ನಿನಗೆ ಹೋಲ್ ಸ್ಕ್ವೇರ್ ಇರೋದ್ರಿಂದ ಇದು ಆನ್ಸರ್ ನಿನಗೆ ಯಾವಾಗಲೂ ನೆಗೆಟಿವ್ ಬರೋಕ್ಕೆ ಚಾನ್ಸೇ ಇಲ್ಲ. ಹೋಲ್ ಸ್ಕ್ವೇರ್ ಇದೆ, ಇದು ಪಾಸಿಟಿವೇ ಬರಬೇಕು. ಹಂಗಾದ್ರೆ ಇದು ಫಸ್ಟ್ ಇದೆಯಲ್ಲ ಬಿ ಸ್ಕ್ವೇರ್, ಇದು ಪಾಸಿಟಿವ್, 9ಗಿಂತ ಜಾಸ್ತಿ ಇರಬೇಕು ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ. 2 5 10 ಫಾರ್ಮುಲಾದಲ್ಲಿ 4, 10 4 40, ಇಲ್ಲಿ 9 ಇದೆ, ಕರೆಕ್ಟಾ? ಹಾಗಾದ್ರೆ 9 - 40 ಇದೇ ಜಾಸ್ತಿ ಇದೆ. ಹಾಗಾದ್ರೆ ಇದು ಜಾಸ್ತಿ ಇದ್ರೆ ಏನಂತ ಅರ್ಥ? ಅನ್ಈಕ್ವಲ್ ಬರುತ್ತೆ. ಈ ಥರ ಅಂದರೆ 1 ಮಾರ್ಕ್ಸ್ ಎಲ್ಲಿ ಕೊಟ್ಟಾಗ ಹಿಂಗೆ ಸಿಂಪ್ಲಿಫೈ ಮಾಡಬೇಕು. ನೀನು ಈ ಬಿ ಸ್ಕ್ವೇರ್ - 4ac ಹಾಕೊಂಡು ಮಾಡ್ಕೊಂತ ಹೋದೆ, 5 ನಿಮಿಷ ಟೈಮ್ ಹೊಡಿತು. ಆವಾಗ ಎದ್ದು ಬಂದು ಹೇಳ್ತೀಯ ನನಗೆ ಟೈಮ್ ಸಾಕಾಗಿಲ್ಲ ಅಂತ.
ಅದೇ ಅವಾಗ ಬರೀ ನೇಚರ್ ಇದು ಈಕ್ವೇಷನ್ ನೋಡಿ ಹೇಳ್ಬೇಕಷ್ಟೇ. ನೀವು ಎಲ್ಲ ಸಾಲ್ವ್ ಮಾಡೋದೇನು ಬೇಡ, ಅವ್ರು ಕೇಳಿದರೆ ಮಾತ್ರ ಮಾಡಬೇಕು. ಸಿ ದಿಸ್ ಈಸ್ ಅ ಕ್ವಶನ್ ವಾಟ್ ದೇ ಹ್ಯಾವ್. ಕೊಟ್ಟಿರೋ ಕ್ವಶನ್ ಅರ್ಥ ಮಾಡ್ಕೊಳ್ರಿ. ನಿಮಗೆ ಕ್ವಶನ್ ಅರ್ಥ ಆದರೆ ನಾನೇ ಹೇಳ್ತೀನಿ, ನೀವು ಮಾಡಿಬಿಡ್ತೀರಾ. ಪ್ರಾಬ್ಲಮ್ ನೀವು ಕ್ವಶನ್ ನೋಡಲ್ಲ, ಅದೇ ಪ್ರಾಬ್ಲಮ್. ಕ್ವಶನ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಏನು ಕಂಡಿಡಿ? ಕೆ ವ್ಯಾಲ್ಯೂ ಕಂಡಿಡಿ. ಈಚ್ ಆಫ್ ದ ಫಾಲೋಯಿಂಗ್ ಕ್ವಾಡ್ರಾಟಿಕ್ ಈಕ್ವೇಷನ್ ಸೊ ದೇ ಹ್ಯಾವ್ ಟೂ ಈಕ್ವಲ್ ರೂಟ್ಸ್. ಟೂ ಈಕ್ವಲ್ ರೂಟ್ಸ್. ಹಂಗಾದ್ರೆ ಏನು ಫಾರ್ಮುಲಾ ಹಾಕ್ಯಂತೀರ? ಟೂ ಈಕ್ವಲ್ ರೂಟ್ಸ್ ಇರಬೇಕು. ನಾನು ಕೆ ವ್ಯಾಲ್ಯೂ ಕಂಡುಹಿಡಿಬೇಕು. ಬಿ ಸ್ಕ್ವಯರ್ ಮೈನಸ್ 4ac ಏನಿರಬೇಕು? ಬಿ ಸ್ಕ್ವಯರ್ ಮೈನಸ್ 4ac ಈಕ್ವಲ್ ಟು 0 ಬೇಕು. ಇವಾಗ ನೀವೇನು ಮಾಡ್ಕೊತೀರಾ? ಎ ಇಸ್ ಈಕ್ವಲ್ ಟು ಹೌ ಮಚ್ ಫ್ರಮ್ ದ ಗಿವನ್ ಕ್ವಶನ್? 2. ಬಿ ಇಸ್ ಈಕ್ವಲ್ ಟು ಎಷ್ಟು? ಕೆ. ಸಿ ಇಸ್ ಈಕ್ವಲ್ ಟು ಎಷ್ಟು? 3. ಕರೆಕ್ಟಾ? ಸೊ ಅದ್ರಲ್ಲಿ ಹಾಕೋ. ಸೊ ಬಿ ಸ್ಕ್ವಯರ್ ಅಂದರೆ ಕೆ ಸ್ಕ್ವಯರ್ ಮೈನಸ್ 4 ಇಂಟು ಎ ಅಂದರೆ 2, ಸಿ ಅಂದರೆ 3 ಈಕ್ವಲ್ ಟು ಏನು ಬರಬೇಕು? 0 ಬರಬೇಕು. ಕೆ ಸ್ಕ್ವಯರ್ ಅಂದರೆ ಕೆ ಸ್ಕ್ವಯರೇ ಮೈನಸ್ 4 2s 8, 8 3s 8 3s 22, 24 ಈಕ್ವಲ್ ಟು 0. ಕೆ ಸ್ಕ್ವಯರ್ ಇಸ್ ಈಕ್ವಲ್ ಟು 24. ಕೆ ಇಸ್ ಈಕ್ವಲ್ ಟು ರೂಟ್ 24. ರೂಟ್ 24 ಇದೆಯಾ? 4 4 16 5 5 25. ಸೊ ದೇರ್ ಇಸ್ ನೋ. ಸೊ ಕೆ ವ್ಯಾಲ್ಯೂ ಇಸ್ ಈಕ್ವಲ್ ಟು ವಾಟ್? ರೂಟ್ 24. ಅರ್ಥ ಆಯ್ತಾ? ಇದೇ ಥರದ್ದು ಇದು ಮಾಡ್ತೀರಾ? ಕ್ಯಾನ್ ಯು ಡೂ ದಿಸ್? ಯಾ ಡೂ ದಿಸ್ ಅಂಡ್ ಟೆಲ್ ಮಿ ಆನ್ಸರ್. ಝೂಮ್ ಝೂಮ್ ಬರಾಬರ್ ಝೂಮ್ ಬರಾಬರ್ ಝೂಮ್ ವಾಟ್ ಝೂಮ್ ಝೂಮ್. ಓಕೆ, ಕಾಣಿಸ್ತಾ ಇಲ್ಲಲ್ಲ? ಅದು ಬರ್ಕೊಂಡ್ರಾ? ಏನು ಶಿಷ್ಯ? ಬ್ರಾಕೆಟಲ್ಲಿ ಎ ವ್ಯಾಲ್ಯೂ 2 ಅಲ್ಲಿ ಬರ್ದಿನಲ್ಲ. ಎ ವ್ಯಾಲ್ಯೂ ಸೆಕೆಂಡ್ ವ್ಯಾಲ್ಯೂ ಇಲ್ಲ. ತಡಿ ತಡಿ ತಡಿ, ಇಲ್ಲ. ಓಕೆ ಓಕೆ ಓಕೆ, 1 ಮಿನಿಟ್. ನೀನು ದೊಡ್ಡದಾಗಿ ಕಾಣಿಸ್ತೀನಿ. ವೈ ನೀನು ಮಾಡೋಕ್ಕೆ ಅಷ್ಟು ಇಂಟ್ರೆಸ್ಟ್ ಇದ್ಮೇಲೆ ನಾನು ಕ್ವಶನ್ ಚೆನ್ನಾಗಿ ಕೊಡಲ್ಲ ಅಂತೀನ? ಕಾಣಿಸಿದ್ಯಾ? ಡನ್ ನಾವು? ಯಾ ಡೂ ನಾವು? ಯಾಕೋ ತುಂಬ ಫಾಸ್ಟ್ ಇದ್ದೀರಾ ನೀವೆಲ್ಲ. ಸಿ ಲುಕ್ ಅಟ್ ದ ಬೋರ್ಡ್. ಫಸ್ಟ್ ಮೇಕ್ ದ ಕ್ವಶನ್ ಇನ್ ಫಾರ್ಮ್ ವಾಟ್? ಫಸ್ಟು ಕ್ವಾಡ್ರಾಟಿಕ್ ಈಕ್ವೇಷನಿಗೆ ಬರ್ಕೊಳ್ರಿ. ಸೊ ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಬರ್ಕೊಂಡ್ರೆ ಏನಾಗುತ್ತೆ? ಮಲ್ಟಿಪ್ಲೈ ಫಸ್ಟ್ ಕೆ ಎಕ್ಸ್ ಇಂಟು ಎಕ್ಸ್. ಬೋರ್ಡ್ ನೋಡಲಿ ಹೌಲೆ. ಕೆ ಎಕ್ಸ್ ಸ್ಕ್ವಯರ್ ಅರ್ಥ ಆಯ್ತಾ? ಮೈನಸ್ 2 ಕೆ ಎಕ್ಸ್ ಅಲ್ಲಿ ಕೆ ಇವೆರಡು ಕೆ ತಾನೆ, ಅದಕ್ಕೆ ಮಾತ್ರ ಇದೆಯಾ? ರೈಟ್, ಎರಡು ಪಿ ಇದೆ. ಪ್ಲಸ್ 6 ಈಸ್ ಈಕ್ವಲ್ ಟು 0. ಎರಡಕ್ಕೂ ಕೆ ಇದೆ. ಓಕೆ, ವಾಟ್ ಈಸ್ ಎ ಈಸ್ ಈಕ್ವಲ್ ಟು? ಬಿ ಈಸ್ ಈಕ್ವಲ್ ಟು ಮೈನಸ್ 2k. ಸಿ ಈಸ್ ಈಕ್ವಲ್ ಟು ವಾಟ್ ಈಸ್ ದ ಫಾರ್ಮುಲಾ? 4ac y ಈಕ್ವಲ್ ಟು 0. ಅವ್ರು ಹೇಳ್ಬಿಟ್ಟಾನ ಸ್ಟಾರ್ಟಿಂಗಲ್ಲೇ 2 ಈಕ್ವಲ್ ರೂಟ್ಸ್ ಬೇಕು ಅಂತ. ಬಿ ಸ್ಕ್ವಯರ್ ಅಂದರೆ ಮೈನಸ್ 2k ಹೋಲ್ ಸ್ಕ್ವಯರ್ ಮೈನಸ್ 4 ಇಂಟು ಎ ಅಂದರೆ ಸಿ ಅಂದರೆ 6 ಈಕ್ವಲ್ ಟು 0. ಮೈನಸ್ 2k ಹೋಲ್ ಸ್ಕ್ವಯರ್ ಅಂದರೆ 4k ಸ್ಕ್ವಯರ್ ಮೈನಸ್ 4k 6 4s 24k ಈಕ್ವಲ್ ಟು 0. ನೆಕ್ಸ್ಟ್ ಏನು? 4k ಸ್ಕ್ವಯರ್ ಈಸ್ ಈಕ್ವಲ್ ಟು 24k. ನೆಕ್ಸ್ಟ್ ಏನು? ಏನು ಶಿಷ್ಯ? k is equal to
ಕೆ ಸ್ಕ್ವಯರ್ ಇಸ್ ಈಕ್ವಲ್ ಟು 24k by 4. 4 6 are 24. ಕೆ ಸ್ಕ್ವಯರ್ ಇಸ್ ಈಕ್ವಲ್ ಟು 6k. ನನಗೆ ಬೇಕಾಗಿರೋದು ಕೆ, ನಾಟ್ ಕೆ ಸ್ಕ್ವಯರ್. ಇವಾಗ ಏನು ಮಾಡಲಿ ಹೇಳ್ರಿ? ಹಾಂ, 2x ಹೇಳ್ರಿ ನನಗೆ ಕೆ ಬೇಕು, ಅಲ್ಲಿ ಕೆ ಸ್ಕ್ವಯರ್ ಇದೆ. ಓಕೆ, ಈ ಥರ ನೀವು 100% ನೀವು ಮಾಡ್ತೀರಾ ಎಲ್ಲಿ ಎಕ್ಸಾಮಲ್ಲೇ. ಯಾಕೆ? ಈಸ್ ನಥಿಂಗ್ ಬಟ್ ಯು ಆರ್ ಬಯಾಟಿಂಗ್ ದ ಸಬ್ಜೆಕ್ಟ್ ಅಂತ ಗೊತ್ತಾಗ್ಬಿಡುತ್ತೆ ಹಿಂಗೆ ಮಾಡಬೇಕಾದ್ರೆ. ಓಕೆ, ಡೋಂಟ್ ಬಯಾಟ್. ಸಿ, ಇವೆರಡರಲ್ಲಿ ಕ್ವಶನ್ ಇದೆಯಲ್ಲ, ಇಲ್ಲಿದೆಯಲ್ಲ, ಇದು ಎರಡರಲ್ಲೂ ಕೆ ಇದೆಯಾ? ಕೆ ಕಾಮನ್ ತಗೊಂಡ್ರೆ ಯಾವಾಗಲೂ ನಮಗೆ ಈಸಿ ಆಗೋದು ನೋಡ್ಕೋಬೇಕು, ಟಫ್ ಆಗೋದಲ್ಲ, ಡಿಫಿಕಲ್ಟ್ ನೀವು ಕ್ವಶನ್ನ ಈಸಿ ಮಾಡ್ಕೋಬೇಕು, ಟಫ್ ಮಾಡ್ಕೊಳೋದಲ್ಲ. ಕೆನ ಹೊರಗೆ ತಗೊಂಡ್ರೆ ಅದೆಲ್ಲ 0 ಕೆಳಗೆ ಹೋಗುತ್ತಾ? 0 something is equal to what? 0 k is equal to 0. So I take this whole equation. ನೀವು ಎಕ್ಸಾಮಲ್ಲಿ ಹಂಗೆ ಮಾಡ್ತಿರೋದಲ್ಲ. ಸೊ ದಿಸ್ ವಿಲ್ ಬಿಕಮ್ ವಾಟ್? 4 ಕಾಮನ್ ತೊಗೊಂಡ್ರೆ ಏನು ಉಳಿಯುತ್ತೆ? ಕೆ ಇಂಟು, ಇನ್ನು 4 ಕಾಮನ್ ತೊಗೋಬೋದಾ? 6 4 24 ತಾನೆ? ಹಾಂ, ತಗೋ. 4k ಕಾಮನ್ ತೊಗೊಂಡ್ರೆ ಉಳಿದಿದ್ದೇನು? ಕೆ ಮೈನಸ್ 6. ಕೆ ಉಳಿತತಾ? ಇಲ್ಲ, ಈಕ್ವಲ್ ಟು 0 ಬರುತ್ತಾ? 4k ಇಂಟು ಕೆ, 4k ಸ್ಕ್ವಯರ್. 4k ಇಂಟು 6, 6 4s are 24k equal to 0. Then k minus 6 is equal to 0 by 4k. What is 0 by 4k? 0. ಹಾಗಾದರೆ k minus 6 is equal to 0. k is equal to 6. ಆಯಿತಾ? ಇಲ್ಲೂ ಬರುತ್ತೆ, ಇಲ್ಲೇ ಬರಲ್ಲ ಅಂತಲ್ಲ, ಇಲ್ಲೂ ಬರುತ್ತೆ. k square can be written as k into k. That is equal to 6k. I want k. K is equal to 6k by k. k ಹೋಗೆ k is equal to 6. ಬಟ್ ಈ ಥರ ಮಾಡಿದರೆ ಎರಡು ರೈಟ್, ಎರಡರಲ್ಲಿ ಯಾವ್ದು ಬೇಕಂತ ಬರ್ಕೊಡ್ರಿ. ಅಂಡರ್ಸ್ಟ್ಯಾಂಡ್ ದ ಕ್ವಶನ್ ಫಸ್ಟ್. ವಾಟ್ ಕ್ವಶನ್ ಇಸ್ ಟೆಲ್ಲಿಂಗ್? ಈಸ್ ಇಟ್ ಪಾಸಿಬಲ್ ಕೇಳ್ತವನೆ, ಆಗುತ್ತಾ ಏನು? ಡಿಸೈನ್ ಎ ರೆಕ್ಟ್ಯಾಂಗ್ಯುಲರ್ ಮ್ಯಾಂಗೋ ಗ್ರೋ, ಅಂದರೆ ಇದನ್ಕೊಂಬಿಡಿ, ತೋಟ. ಏನು? ಮ್ಯಾಂಗೋ ತೋಟ. ಹಿಂಗಿದೆ ಮ್ಯಾಂಗೋ ತೋಟ. ನೆಕ್ಸ್ಟು, ಊಸ್ ಲೆಂತ್ ಈಸ್ ಟ್ವೈಸ್ ಇಟ್ಸ್ ಬ್ರೆಡ್ತ್. ಲೆಂತ್ ಎಷ್ಟಿದೆ? 2 ಪಟ್ಟು ಬ್ರೆಡ್ತಿಗಿದೆ. ಬ್ರೆಡ್ತನ ಇದು ಬ್ರೆಡ್ ತಾನೆ, ಐ ವಿಲ್ ಟೇಕ್ ಈ ಬ್ರೆಡ್ತ್ ಎಲ್ ಅಂತ ಅಂದ್ಕೊಂಡ್ರೆ ಲೆಂತ್ ಎಷ್ಟಿದೆ? ಅಲ್ಲೇ ಅವ್ನು ಯಾರಲೇ ಅವ್ನು ತಿಕ್ಕಲ ಒಂದು ಸೊ ಬ್ರೆಡ್ತ್ ಬಿನೇ ತೊಗೊಳ್ರಿ ಸರ್ ಅಂತ. ಎಲ್ಲಿ ತೊಗೊಂಡ್ರೆ ಯಾವ ಪ್ರಾಬ್ಲಮ್ ಆಗುತ್ತಾನ? ಆಗಲ್ಲ ತಾನೆ. ಅಲ್ಲಿ ಆಮೇಲೆ ನೀನು ಬಿ ತೊಗೊಂಡು ಇದಕ್ಕೆ ಎ ತೊಗೊಂಡ್ರೆ ಸುಮ್ಮನೆ ಕಾಂಪ್ಲಿಕೇಟು. ಹಂಗೆ ತೊಗೋಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಮತ್ತೆ ಫಾರ್ಮುಲಾ ಹಾಕೋ, ಅದರಲ್ಲಿ ಮಾಡು. ಓ ಶಿಷ್ಯ, ನನಗೆ ಅರ್ಥ ಆಯ್ತು ಶಿಷ್ಯ, ನೀನು ಪ್ರಾಬ್ಲಮ್ ಗೊತ್ತು. ಪ್ರಾಬ್ಲಮ್ ಏನಂದರೆ ಯು ಬಾರ್ನ್ ಇನ್ ದೇವನಹಳ್ಳಿ. ಸೊ ಐ ಶುಡ್ ಎಕ್ಸ್ಪ್ಲೇನ್ ಯು ಪ್ರಾಬ್ಲಮ್. This is length. This is breadth. According to question, length is 2 times of breadth. So length is 2 times of breadth. L is equal to 2 times of breadth. That is equal to B. Then what is the question? And area is 800 meter square. Area ಎಷ್ಟಿದೆ? ಏರಿಯಾ ಈಕ್ವಲ್ ಟು 800 ಮೀಟರ್ ಸ್ಕ್ವಯರ್. ಓಕೆ, ಡನ್. ಕೇಳ್ತಾರೆ ಕ್ವಶನ್ ಏನು? ಇಫ್ ಸೊ ಆದರೆ, ಅಕಸ್ಮಾತ್ ಏನಾದರೂ ಫಾರ್ಮ್ ಆದರೆ, ಫೈಂಡ್ ಇಟ್ ಇಸ್ ಲೆಂತ್ ಆ್ಯಂಡ್ ಬ್ರೆಡ್ತ್. ಲೆಂತ್ ಎಷ್ಟಿದೆ, ಬ್ರೆಡ್ತ್ ಎಷ್ಟಿದೆ ಅಂತ. ಸೊ ಇದ್ರ ನಮ್ಮ ಚಾಪ್ಟರ್ ಪ್ರಕಾರ ಏನು ಮಾಡಬೇಕು ಅಂದರೆ, ನಾವು ನೇಚರ್ ಆಫ್ ದ ರೂಟ್ಸ್ ಕಂಡುಹಿಡ್ಕೋಬೇಕು. ಆಯಿತಾ? ನೇಚರ್ ಆಫ್ ದ ರೂಟ್ಸ್ ಏನಾದರೂ ಲೆಸ್ ದೆನ್ 0 ಬಂದರೆ ಫಾರ್ಮ್ ಆಗಲ್ಲ, ಯಾಕೆಂದ್ರೆ ನೋ ರೂಟ್ಸ್. ಅಕಸ್ಮಾತ್ ಗ್ರೇಟರ್ ದೆನ್ 0 ಬಂದರೆ ಪಾಸಿಬಲ್ ಇದೆ. ಪಾಸಿಬಲ್ ಇದ್ದರೆ ಲೆಂತ್ ಎಷ್ಟಾಗುತ್ತೆ, ಬ್ರೆಡ್ತ್ ಎಷ್ಟಾಗುತ್ತೆ ಅಂತ ಕಂಡುಹಿಡಿಬೇಕು. ನಥಿಂಗ್ ಬಟ್ ಏನು? ರೂಟ್ಸ್ ಆಫ್ ದ ಈಕ್ವೇಷನ್ ಕಂಡುಹಿಡಿಬೇಕು ಅಂತ ಅರ್ಥ.
ಸಮಜ್ ಮ್ಯಾಯ ಫಸ್ಟು ಆ ಥರದ್ದು ತೋಟ ಆಗುತ್ತಾ ಇಲ್ಲ ಕಂಡುಹಿಡಿಬೇಕು. ತೋಟ ಆಗಂಗಿದ್ರೆ ಲೆಂತ್ ಎಷ್ಟು ಬ್ರೆಡ್ತ್ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ನಮ್ಮ ಚಾಪ್ಟರ್ ಪ್ರಕಾರ ಕಂಪೇರ್ ಮಾಡಿದರೆ ಅದು ತೋಟ ಆಗುತ್ತಾ ಇಲ್ಲ ಅಂತ ಕಂಡುಹಿಡಿಬೇಕಂದ್ರೆ ಫಸ್ಟ್ ಏನು ಮಾಡಬೇಕು, ನೇಚರ್ ಆಫ್ ದ ರೂಟ್ಸ್ ಕಂಡುಹಿಡಿಬೇಕು. ನೇಚರ್ ಆಫ್ ದ ರೂಟ್ಸ್ ಅಂದರೆ ಏನು ಬರಬೇಕು, ಇವಾಗ 0ಗಿಂತ ಜಾಸ್ತಿ ಬರಬೇಕು ಆನ್ಸರು. 0ಗಿಂತ ಜಾಸ್ತಿ ಬಂದರೆ ತೋಟ ಆಗುತ್ತೆ. ಹಾಗಾದರೆ ತೋಟ ಲೆಂತ್ ಎಷ್ಟು ಬ್ರೆಡ್ತ್ ಎಷ್ಟು ಅಂತ ಕಂಡುಹಿಡಿಬೇಕಂದ್ರೆ ಏನು ಮಾಡಬೇಕು, ಇವಾಗ ರೂಟ್ಸ್ ಎಷ್ಟೆಷ್ಟು ಬರ್ತವೆ ಅವೇ ಇವು. ಓಕೆಯಾ? ಸೊ ವಿಲ್ ಫಸ್ಟ್ ಫೈಂಡ್. ಸೊ ಫಸ್ಟ್ ನೀವು ಫೈಂಡ್ ಮಾಡೋದಕ್ಕೆ ಏನು ಬೇಕು, ಈಕ್ವೇಷನ್ ಬೇಕು ತಾನೆ. ಆದರೆ ಈಕ್ವೇಷನ್ನೇ ಇಲ್ಲೇ ಏನು ಮಾಡೋಣ, ಕ್ವಾಡ್ರಾಟಿಕ್ ಈಕ್ವೇಷನ್ ಬೇಕಲ್ಲ. ಸೊ ಫಾರ್ ಕ್ವಾಡ್ರಾಟಿಕ್ ಈಕ್ವೇಷನ್ ಅವನೇನೋ ಒಂದು ಹಿಂಟ್ ಕೊಟ್ಟವನೇ. ಏರಿಯಾ ಎಷ್ಟಿದೆ 800 ಮೀಟರ್, ಲೆಂತ್ ಎಷ್ಟಿದೆ 2 times ಆಫ್ ಬ್ರೆಡ್ತ್. ಸೊ ವಾಟ್ ಈಸ್ ಏರಿಯಾ ಆಫ್ ರೆಕ್ಟ್ಯಾಂಗುಲರ್ ಫಾರ್ಮುಲಾ? ಏರಿಯಾ ಆಫ್ ರೆಕ್ಟ್ಯಾಂಗಲ್ ಲೆಂತ್ ಇಂಟು ಬ್ರೆಡ್ತ್. ಏರಿಯಾ ಆಫ್ ಸ್ಕ್ವೇರ್ ಫಾರ್ಮುಲಾ ಏನು? ಏರಿಯಾ ಆಫ್ ಸ್ಕ್ವೇರ್ ಎ ಸ್ಕ್ವೇರ್. ಲೇ ಏನಾ ನೀವಲ್ಲ, ಏರಿಯಾ ಆಫ್ ಸ್ಕ್ವೇರ್ ಗೊತ್ತಿಲ್ಲ. ದೆನ್ ಲೆಂತ್ ಎಷ್ಟಿದೆ? ಲೆಂತು ಇವು ಇದನ್ನಾರ ತಗೊಳ್ರಿ, ಇವಾಗ ಇದನ್ನು ತಗೊಳ್ರಿ. ಲೆಂತ್ ಈಸ್ ಈಕ್ವಲ್ ಟು 2b, ಬ್ರೆಡ್ತ್ b, ದಟ್ ಈಸ್ ಈಕ್ವಲ್ ಟು 800. 2b ಇಂಟು b, 2b ಸ್ಕ್ವೇರ್ ಇಸ್ ಈಕ್ವಲ್ ಟು 800. ಹಾಗಾದರೆ 2b ಸ್ಕ್ವೇರ್ ಮೈನಸ್ 800 ಈಕ್ವಲ್ ಟು 0. ಇದು ತಾನೇ ಕ್ವಾಡ್ರಾಟಿಕ್ ಈಕ್ವೇಷನ್, ಕರೆಕ್ಟಾ? ಇದ್ರ ಪ್ರಕಾರ ಎ ಇಸ್ ಈಕ್ವಲ್ ಟು ಎಷ್ಟು? ಎ ಇಸ್ ಈಕ್ವಲ್ ಟು 2, ಬಿ ಇಸ್ ಈಕ್ವಲ್ ಟು ಎಷ್ಟು? 0, ಸಿ ಇಸ್ ಈಕ್ವಲ್ ಟು ಎಷ್ಟು? ಹೇಳಿ ಸರ್. ಮೈನಸ್ 800. ವಾಲೆ ಅವನೇನೋ ಹೇಳ್ತಾನೆ, ಇವನೇನೋ ಹೇಳ್ತಾನೆ. ಫಸ್ಟ್ ಆಫ್ ಆಲ್ ಇವ್ನು ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಲ್ಲ ಅಂತ ಹೇಳ್ತಾನೆ ಅವನು. ಯಾರು? ax ಸ್ಕ್ವಯರ್ ಪ್ಲಸ್ bx ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ಫ್ರಮ್ ದಿಸ್ ಈಕ್ವೇಷನ್ ಕಂಪೇರ್ ಮಾಡ್ರಿ. ಎ ಅಂದರೆ ಎಷ್ಟು? 2, ಬಿ ಅಂದರೆ ಇಲ್ಲ 0, ಸಿ ಅಂದರೆ ಎಷ್ಟು? ಮೈನಸ್ 800. ಸೊ ನೇಚರ್ ಆಫ್ ದ ರೂಟ್ಸ್ ಕಂಡುಹಿಡಿಯಕ್ಕೆ ಫಾರ್ಮುಲಾ ಏನು? ಬಿ ಸ್ಕ್ವಯರ್ ಮೈನಸ್ 4ac ಈಕ್ವಲ್ ಟು 0. ಬಿ ಸ್ಕ್ವಯರ್ ಅಂದರೆ 0 ಹೋಲ್ ಸ್ಕ್ವಯರು ಮೈನಸ್ಸು. ಸೊ 4, ಎ ಅಂದರೆ 2, ಸಿ ಅಂದರೆ ಮೈನಸ್ 800. ಮೈನಸ್ ಇಂಟು ಮೈನಸ್ ಪ್ಲಸ್ಸು, ಕರೆಕ್ಟಾ? ಪ್ಲಸ್ಸು 8 2 16, 16 4 64, 64 2 0 ಹಂಗೆ ಇಟ್ಟೆ. ಹಾಗಾದ್ರೆ ಇದು ನನಗೆ ಪ್ಲಸ್ ಆನ್ಸರ್ ಸಿಗ್ತೈತೆ. ಪ್ಲಸ್ ಅಲ್ಲಿ ಆನ್ಸರ್ ಸಿಗ್ತೈತೆ ಅಂದ್ರೆ ಅರ್ಥ ಏನು? ದಿಸ್ ಈಸ್ ಬಿ ಸ್ಕ್ವಯರ್ ಮೈನಸ್ 4ac ಈಸ್ ಗ್ರೇಟರ್ ದೆನ್ 0. ಫ್ರಮ್ ದಿಸ್ ವಾಟ್? ಫ್ರಮ್ ದಿಸ್ ಮ್ಯಾಂಗೋ ಗ್ರೋ ಈಸ್ ಪಾಸಿಬಲ್, ಕರೆಕ್ಟಾ? ಮ್ಯಾಂಗೋ ಗ್ರೋ ಈಸ್ ಪಾಸಿಬಲ್. ಆದ್ರೆ ನೆಕ್ಸ್ಟ್ ಕ್ವಶನ್ ಏನಿದೆ? ಲೆಂತ್ ಬ್ರೆಡ್ತ್ ಕಂಡುಹಿಡಿಯೋ ಮಂಗ ಅಂತ ಇದೆ, ಕರೆಕ್ಟಾ? ಹೆಂಗೆ ಕಂಡುಹಿಡಿತೀರಾ? ಆಲ್ರೆಡಿ ಇಲ್ಲಿತಂಗೆ ಮಾಡಿಬಿಟ್ಟಿದ್ದೀರಲ್ಲ, ಆಯಿತಾ? ಇಷ್ಟೆಲ್ಲ ಮಾಡಿದ್ಮೇಲೆ ಇನ್ನೇನಿದೆ ಕತೆ? ಅದನ್ನು ಸಿಂಪ್ಲಿಫೈ ಮಾಡ್ಕೊಂತ ಹೋಗ್ರಿ. ಸೊ 2b ಸ್ಕ್ವಯರ್ ರೂಟ್ಸ್ ಬೇಕು ತಾನೆ. 2b ಸ್ಕ್ವಯರ್ ಮೈನಸ್ 800 ಅಂದರೆ ನಾವು 2b ಸ್ಕ್ವಯರ್ ಈಕ್ವಲ್ ಟು 800, ಬಿ ಸ್ಕ್ವಯರ್ ಈಕ್ವಲ್ ಟು 800/2. ಓ ನೀವು ಹಿಂಗೆ ಮಾಡಿದರೆ ಮಾರ್ಕ್ಸ್ ಕೊಡಲ್ಲಪ್ಪ. ಫಾರ್ಮುಲದಲ್ಲೇ ಮಾಡಬೇಕು, ಹೀಗೆ ಮಾಡಬೇಕು. ಯಾವುದು? ಇದನ್ನ ಹಾಕ್ಕೊಂಡು ಮಾಡಬೇಕು. ಹೇಗೆ ಮಾಡ್ತೀರಾ? ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮರ ಮಾಡಿ, ಇಲ್ಲಾಂದರೆ ಕ್ವಾಡ್ರಾಟಿಕ್ ಈಕ್ವೇಷನ್ ಮಾಡಿರಿ, ಆಯಿತಾ? ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್ ಅಂದರೆ ಇವಾಗ ನಾನು ಆ್ಯಡ್ ಮಾಡಿದರೆ ಈ ಥರ ಮಾಡಿದರೆ ಮಾರ್ಕ್ಸ್ ಕೊಡ್ಬೋದೇ? ಯಾಕೆ ಕೊಡಲ್ಲ? ಹೀಗೆ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ, ಮಾಡಿರಿ ನೋಡಿ ರೂಟ್ಸು. 2b ಸ್ಕ್ವಯರ್ ಈಕ್ವಲ್ ಟು 800, b ಸ್ಕ್ವಯರ್ ಇಸ್ ಈಕ್ವಲ್ ಟು 800/2. ಸೊ ಯು ವಿಲ್ ಗೆಟ್ 400. b ಸ್ಕ್ವಯರ್ ಇಸ್ ಈಕ್ವಲ್ ಟು 400, b ಇಸ್ ಈಕ್ವಲ್ ಟು ರೂಟ್ 400, ನಥಿಂಗ್ ಬಟ್ b ಇಸ್ ಈಕ್ವಲ್ ಟು 20. ಹಾಗಾದರೆ ಲೆಂತು
ಸೊ ಲೆಂತ್ 20 ಇದ್ದರೆ, ಸೊ ಲೆಂತ್ ಇಸ್ ಈಕ್ವಲ್ ಟು 20 ಇದ್ದರೆ ಬ್ರೆಡ್ತ್ ಎಷ್ಟಿರಬೇಕು? 2b ತಾನೆ, 2l 2 ಪಟ್ಟು ಇರ್ಬೇಕು ತಾನೆ. ಸೊ ನಥಿಂಗ್ ಬಟ್ 20 × 20 40. ಇದು ಮೀಟರು, ಇದು ಮೀಟರು. ಅರ್ಥಮಾಯಿಂದಾ? ಅಲ್ಲೇ ಮಾಡ್ಬೋದು. ಫಸ್ಟ್ ನೀ ಏನು ಕಂಡು ಹಿಡ್ಕೋಬೇಕು? ನೇಚರ್ ಕಂಡು ಹಿಡ್ಕೋಬೇಕಲ್ಲ. ಫಸ್ಟ್ ನೇಚರ್ ಕಂಡು ಹಿಡ್ಕೊತಾನೆ ನೀನು ರೂಟ್ಸ್ ಕಂಡು ಹಿಡಿಬೇಕು. ಅವನು ಹೇಳಿದನಲ್ಲ, ಮ್ಯಾಂಗ್ರೋ ಪಾಸಿಬಲ್ ಇದೆಯಾ? ಹ್ಞೂ ಪಾಸಿಬಲ್ ಇದೆ. ಪಾಸಿಬಲ್ ಇದ್ದರೆ ಮತ್ತೆ ಕಂಡು ಹಿಡಿಯ ಅಂತ. ಹ್ಞೂ ನಾನು ಕಂಡು ಹಿಡಿತೀನಿ ಅಂತ ಹೇಳ್ಬೇಕು ಅವನಿಗೆ. ರೈಟ್.